ಸುದೀಪ್ ಅವರು ಬಂದು ಹೇಳ್ತಾರೆ ಸಂಬಂಧಗಳನ್ನು ಬೆಳೆಸಕ್ ಬಂದಿಲ್ಲ ಅಂತ. ಸೊ ಅದ್ಯಾಕೆ ಹೇಳೋದು, ಇದ್ಯಾಕೆ ಮಾಡೋದು? ನಮಸ್ತೆ ಎಲ್ರಿಗೂ, ಗುಡ್ ಈವ್ನಿಂಗ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತಿನ ಬಿಗ್ ಬಾಸ್ ಚೈತ್ರ ಕುಂದಾಪುರ ಅವರು ಕನ್ಫೆಷನ್ ರೂಮಲ್ಲಿ ಕೂತ್ಕೊಂಡು ಸ್ಕೆಚ್ ಆಗ್ತಾ ಇದ್ದಾರೆ. ಸೊ ಬಿಗ್ ಬಾಸ್ ಅವರು ಸೇಫು ಇನ್ನೊಂದು ಜೀವದಾನ ಕೊಟ್ಟಿದ್ದೀನಿ ಅಂತ ಹೇಳಿಬಿಟ್ಟು ಕಳಿಸಿದ್ದಾರೆ. ಇಲ್ಲಿ ಚೈತ್ರ ಕುಂದಾಪುರ ಅವರ ಬಗ್ಗೆ ಅವರಿಗೆ ಬೇಕಾದವರು ಮಾತಾಡಲಿಲ್ಲ ಅಂತ, ಅಂದರೆ ಮೋಕ್ಷಿತಾ, ಶಶೀರ್ ಮತ್ತು ಐಶ್ವರ್ಯ ಅವರು ಮಾತಾಡಲಿಲ್ಲ ಅಂತ ಸ್ವಲ್ಪ ಬೇಜಾರಲ್ಲಿದ್ದಾರೆ. ಬಟ್ ನೋಡೋಣ, ನಾಳೆಯಿಂದ ಅಂದರೆ ಇವತ್ತಿಂದ ಬಿಗ್ ಬಾಸ್ ಸ್ಟಾರ್ಟ್ ಮಾಡಿದ್ದಾರೆ, ಗೇಮು ಮಾಡ್ತಾರಾ ಅಂತ ನೋಡೋಣ ಚೈತ್ರ ಕುಂದಾಪುರ ಅವರು. ಸೊ ಇಲ್ಲಿ ಮಂಜು ಅವರಿಗೆ ಏನೋ ರಾಹುಕಾಲ ತಲೆ ಮೇಲೆ ಬಂದಂಗಿದೆ. ಅವ್ರು ಏನು ಮಾಡಿದ್ರು ಒಂದು 4-5 ವೀಕಿಂದ ತಿರುಗಿ ಹೊಡಿತಾ ಇದೆ. ಸೊ ಇನ್ನು ಹೇಳೋದಾದರೆ ನಮ್ಮ ಭವ್ಯ ಮತ್ತು ತ್ರಿವಿಕ್ರಮ್ ಅವರ ಮೇಲೆ ಅರ್ಧಕ್ಕರ್ಧ ಮನೆನೇ ತಿರುಗಿ ಬಿದ್ದಿದೆ. ಅವರು ಒಂದೇ ಟೀಮಲ್ಲಿ ಆಡ್ತಾ ಇದ್ದಾರೆ ಅಂತ ಸ್ವಲ್ಪ ಜನ ಮಾತಾಡ್ತಾ ಇದ್ದಾರೆ, ಐಶ್ವರ್ಯ ಅವರು ಹೇಳ್ತಾ ಇದ್ದಾರೆ. ಸೊ ನಾಳೆಯಿಂದ ಮೇ ಬಿ ಟಾಸ್ಕ್ ಇವತ್ತು ಸ್ಟಾರ್ಟ್ ಆಗಲಿಕ್ಕಿಲ್ಲ, ಯಾಕಂದರೆ ಇವತ್ತು ಗೆಸ್ಟ್ ಎಲ್ಲ ಬರ್ತಾರೆ. ನಾವು ಅಂದ್ಕೊಂಡಾಗೆ ಬಿಗ್ ಬಾಸ್ ನಡೀತಾ ಇಲ್ಲ, ಯಾಕಂದರೆ ಇಲ್ಲಿ ಅಷ್ಟು ಸ್ಕ್ರಿಪ್ಟೆಡ್ ಆಗಿ ಮಾಡಿದ್ರು ಐಶ್ವರ್ಯ ಅವರಾಗಿರ್ಬೋದು, ಭವ್ಯ ಅವರಾಗಿರ್ಬೋದು, ಸ್ವಲ್ಪ ಓವರ್ ಆ್ಯಕ್ಟ್ ಮಾಡಿದ್ರು ಅಂತ ಅನಿಸುತ್ತೆ. ಸೊ ತ್ರಿವಿಕ್ರಮ್ ಅವರಿಗೆ ಸಿಕ್ಕಿದೆ ಚಾನ್ಸ್ ಅಂತ ಹೇಳ್ಬಿಟ್ಟು ಐಶ್ವರ್ಯ ಅವರನ್ನ ನೀರಿಂದ ಕಾಪಾಡಿದ್ರು. ಸೊ ಶಶೀರ್ ಅವರಿಗೆ ರಜತ್ ಅವ್ರ ಜೊತೆ ಐಶ್ವರ್ಯ ಅವರು ಫ್ಲರ್ಟ್ ಮಾಡ್ತಾ ಇದ್ರು, ನೋಡೋಕ್ಕಾಗಿಲ್ಲ, ಅಂದರೆ ಅದು ಆ ಮುಖದಲ್ಲಿ ಕಾಣ್ತಾ ಇತ್ತು. ಸೊ ಮೋಕ್ಷಿತಾ ಮತ್ತು ಮಂಜು ಅವರು ಈ ಟಾಸ್ಕನ್ನು ತುಂಬ ಚೆನ್ನಾಗಿ ಆಡಿದರು. ಅಂದರೆ ನಿಜವಾಗ್ಲೂ ಫೈಟಿಂಗ್ ಮಾಡ್ತಾ ಇದ್ದಾರೆ ಏನೋ ಅಂತ ಅನಿಸ್ತು ನನಗೆ. ನಿಜವಾಗ್ಲೂ ಆ ಥರ ಒಂದು ಫೀಲ್ ಕೊಟ್ಟರು ಅವರು. ಇನ್ನೊಂದು ನನಗೆ ಬಿಗ್ ಬಾಸಲ್ಲಿ ಒಂದು ಇಷ್ಟ ಆಗದೇ ಇರೋದು, ಯಾರ್ಯಾರು ಅಬ್ಸರ್ವ್ ಮಾಡಿದಿರೋ ಇಲ್ವೋ ಗೊತ್ತಿಲ್ಲ, ಅಡ್ವರ್ಟೈಸ್ ಬಂದ ಮೇಲೆ ಬಿಗ್ ಬಾಸ್ ಸ್ಟಾರ್ಟ್ ಆದಾಗ ಒಂದು ಕ್ವಶನ್ ಕೊಡ್ತಾರೆ, ಯಾವಾಗಲೂ ಕೊಡ್ತಾರೆ. ಸೊ ಇಲ್ಲಿ ಏನಾಗಿದೆ ಅಂದರೆ ಪ್ರತಾಪ್ ಅವರು ಬಂದು ಒಂದು ಟಾಸ್ಕ್ ಕೊಡ್ತಾರೆ, ತ್ರಿವಿಕ್ರಮು ಮತ್ತು ರಜತ್ ಮತ್ತು ಶಿಶಿರ್ ಅವರನ್ನು ಆಟದಲ್ಲಿ ಅಂದರೆ ಬಲೂನ್ ಟಾಸ್ಕ್ ಕೊಡ್ತಾರೆ. ಸೊ ಆ ಟಾಸ್ಕಲ್ಲಿ ನಿಜವಾಗ್ಲೂ ನಾನು ಎಕ್ಸೈಟ್ಮೆಂಟಲ್ಲಿದ್ದೆ, ಯಾರು ವಿನ್ ಆಗ್ತಾರೆ ನೋಡೋಣ ಅಂತ ಹೇಳ್ಬಿಟ್ಟು. ಇಲ್ಲಿ ಅವರು ಕ್ವಶನೇ ಕೊಟ್ಬಿಟ್ರು, ತ್ರಿವಿಕ್ರಮ್ ಅವರಿಗೆ ಸಿಕ್ಕ ಬಲೂನನ್ನು, ಅಂದರೆ ನಾಮಿನೇಷನಿಂದ ಪಾರಾಗುವ ಟಿಕೆಟನ್ನು ಯಾರು ಕೊಟ್ಟರು ಅಂತ. ಸೊ ಆ ಒಂದು ಎಕ್ಸೈಟ್ಮೆಂಟನ್ನು ನೀವು ಅಂದರೆ ಕಾಪಾಡ್ಕೊಳ್ಳೋಕ್ಕಾಗಲ್ಲ ಅಂದಮೇಲೆ ಯಾಕೆ ಸುಮ್ಮನೆ ಆಟ ಆಡಿಸ್ತೀರಾ? ಸೊ ನಾನು ಅದು ನಿಜವಾಗ್ಲೂ ಎಕ್ಸೈಟ್ಮೆಂಟಲ್ಲಿದ್ದೆ, ಆ ಆಟದ ಒಂದು ಎಕ್ಸೈಟ್ಮೆಂಟೇ ಹೋಯಿತು ನನಗೆ. ಇಲ್ಲಿ ತನಿಷಾ ಅವರು ಬಂದು ಅಣ್ಣ ತಂಗಿಯರನ್ನು ಒಟ್ಟೇನೋ ಮಾಡಿದರು, ಆದರೆ ಸ್ವಲ್ಪ ಮನಸ್ಸುಗಳನ್ನು ಒಡೆದೋದ್ರು ಅಂತ ನನಗನ್ನಿಸ್ತಾ ಇದೆ. ಯಾಕಂದರೆ ಇಲ್ಲಿ ಶಶೀರ್ ಅವರು ಮತ್ತು ಮಂಜಾ ಅವರು ನಾಮಿನೇಷನ್, ಅಂದರೆ ಈ ವಾರ ನಾಮಿನೇಷನ್ ಹೆಂಗಾಗ್ತಾ ಇದೆ ಅಂದರೆ, ಯಾರ್ಯಾರು ನಾಮಿನೇಷನ್ ಆಗ್ತಾರೆ ಅಂತ ನಾವು ತಿಳ್ಕೊಂಡಿದ್ದೀವೋ ಅವರು ಆಗ್ತಾನೆ ಇಲ್ಲ. ಸೊ ಅಟ್ ಲಾಸ್ಟ್ ಬಿಗ್ ಬಾಸ್ಗೆ ಬೇಕಾದಂಗೆ ಮಾಡ್ತಾರೆ, ಅದು ಬೇರೆ ವಿಷಯ ಬಿಡಿ. ಸೊ ಇಲ್ಲಿ ಏನು ಹೆಂಗೆ ಆಟ ಆಡ್ತಾ ಇದ್ದಾರೆ ಅಂದರೆ, ಬಿಗ್ ಬಾಸಲ್ಲಿ ಒಂದು ಸ್ಕ್ರಿಪ್ಟ್ ಕೊಟ್ಟು ಸ್ಟಾರ್ಟ್ ಆದಾಗ, ಅಂದರೆ ನಮಗೆ ಬೇಕಾದ ರೀತಿಯಲ್ಲಿ ಒಂದು ಅವ್ರಿಗೆ ಬೇಕಾದ ರೀತಿಯಲ್ಲಿ ನಾವು ಸ್ಕ್ರಿಪ್ಟೆಡ್ ಅಂತ ಹೇಳ್ತೇವೆ ಅಂತ ಹೇಳ್ಬಿಟ್ಟು ಅವರೇ ಒಂದು ಸ್ಕ್ರಿಪ್ಟ್ ಕೊಟ್ಟು ಆಟ ಆಡಿಸಿದ್ರು. ಸೊ ಆಮೇಲೆ ಶುರು ಆಯಿತು ನೋಡಿ, ಹಿಂಗೆ ಅಂತ ಹೇಳಿ ಬೆಂಕಿ ಹಚ್ಚಿದ್ರು. ಸೊ ಬೆಂಕಿ ತನಿಷಾ ಅವರೇ ಬಂದರು. ಇಲ್ಲಿ ಒಬ್ಬೊಬ್ಬರ ಆಟವನ್ನು ಒಂದೊಂದು ರೀತಿಯಲ್ಲಿ ನೋಡೋದಾದರೆ ಆಟದ ಲೆಕ್ಕನೇ ಇದೆಯಾ ಅಥವಾ ಬೇರೆನೇ ಆಗ್ತಾ ಇದೆಯಾ ನೋಡೋಣ. ಮಂಜು ಅವರ ಕ್ಯಾಲ್ಕುಲೇಷನ್ ಬಗ್ಗೆ ಚೈತ್ರ ಕುಂದಾಪುರ ಅವರು ಕನ್ಫ್ಯೂಷನಲ್ಲಿದ್ದಾರೆ. ಅಂದರೆ ಅವರು 7 ಜನ ಹುಡುಗರು 4 ಜನ ಹುಡುಗಿರು ಅನ್ನೋ ವಿಷಯದಲ್ಲಿ ತುಂಬ ಕನ್ಫ್ಯೂಷನ್ ಆಗಿದ್ದಾರೆ. ಇನ್ನು ಹೇಳೋದಾದರೆ ಬಿಗ್ ಬಾಸಲ್ಲಿ ಕಂಟೆಂಟ್ ಇಲ್ಲ ಅಂತ ಹೇಳ್ತಾ ಇರೋ ಅಂದರೆ ನಾವು ಎಲ್ಲರೂ ಅದನ್ನು ಬಿಗ್ ಬಾಸ್ ಅವರು ಕೇಳ್ಕೊಂಡ್ರು ಅಂತ ಅನಿಸುತ್ತೆ. ಅಂದರೆ ಅವರೇ ಒಂದು ಕಾನ್ಸೆಪ್ಟ್ ಕೊಟ್ಬಿಟ್ಟು, ಅಂದರೆ ಮನೇಲಿ ಏನೇನು ನಡೆಯುತ್ತೆ ಅವರೇ ಒಂದು ಕತೆ, ಚಿತ್ರಕಥೆ, ಡೈರೆಕ್ಷನ್ ಎಲ್ಲ ಮಾಡಿಬಿಟ್ಟು, ನಿಜವಾಗ್ಲೂ ಹೇಳಬೇಕಂದ್ರೆ ಇಡೀ ಬಿಗ್ ಬಾಸಲ್ಲಿ ಅಂದರೆ ಹೆಂಗೆ ನಡೀತಾ ಇದೆಯೋ, ನಾವು ಸ್ಕ್ರಿಪ್ಟೆಡ್ ಅಂತ ಹೇಳ್ತಾ ಇದ್ದೀವೋ, ಸೊ ಈ ಸ್ಕ್ರಿಪ್ಟ್ ನಿಜವಾಗ್ಲೂ ಚೆನ್ನಾಗಿತ್ತು. ಅಂದರೆ ಹೆಂಗೆ ಸ್ಕ್ರಿಪ್ಟೆಡಲ್ಲೂ ಗಲಾಟೆ ಮಾಡ್ಕೊಳ್ತಾರೆ, ಹೆಂಗೆ ಸ್ಕ್ರಿಪ್ಟೆಡಲ್ಲೂ ಹಿಂಗೆ ಕಾಣಿಸ್ಕೊಳ್ತಾರೆ ಅಂದರೆ ಅರ್ಥ ಆಗಲ್ಲ. ಸೊ ಬಿಗ್ ಬಾಸಲ್ಲಿ ಪ್ರತಾಪ್ ಅವ್ರು ಹಿಂಗೆ ಬಂದು ಹಂಗೋದ್ರು ಯಾಕಂತ ಗೊತ್ತಾಗಿಲ್ಲ. ಯಾಕಂದರೆ ಅಷ್ಟು ತುಂಬ ಕಮ್ಮಿ ಟೈಮಲ್ಲಿ ಅವರು ಅಂದರೆ ಅವರ ಒಂದು ವಿಡಿಯೋ ಇತ್ತು. ಸೊ ಇಲ್ಲಿ ತ್ರಿವಿಕ್ರಮ್ ಅವರಿಗೆ 2 ಪಾಸ್ ಸಿಕ್ತು. ನಾನು ಅಂದ್ಕೊಂಡಿದ್ದೆ ಬೇರೆ, ಆಗಿದ್ದೆ ಬೇರೆ ಅಂತ ಅನ್ನೋ ರೀತಿ ಒಂದು ನಾಮಿನೇಷನ್ ನಡೆತು. ಸೊ ಅಲ್ಲಿ ನನಗೆ ನೋಡಿದಾಗ ತುಂಬ ಕಡಿಮೆ ಆಟ ಆಡಿದವರು ಸೇಫ್ ಆದರು, ಅಂದರೆ ಫಸ್ಟ್ ನಾಮಿನೇಷನಿಂದ ಅಂತ ನನಗನ್ನಿಸ್ತು. ಸೊ ಇಲ್ಲಿ ಯಾರಿಗೇನು ಮಾತಾಡಿದ್ರು ಆಗಲ್ಲ, ಏನು ಹೇಳಿದ್ರು ಆಗಲ್ಲ. ಚೈತ್ರ ಕುಂದಾಪುರ ಅವರು ಹೇಳ್ತಾ ಇದ್ದಾರೆ,
ನೀವು ಆಟದಲ್ಲಿ ಸೋಲ್ಲಿ ಅಂತ ನಾನು ದೇವ್ರ ಹಣೆಗೂ ಹೇಳಲಿಲ್ಲ ಅಂತ. ನಿಜವಾಗ್ಲೂ ನನಗೆ ಅನಿಸ್ತಾ ಇದೆ, ಚೈತ್ರ ಅವರಿಗೆ ದೇವ್ರ ಮೇಲೆ ನಂಬಿಕೆನೇ ಇಲ್ವಾ ಅಥವಾ ದೇವರಿಗೆ ಚೈತ್ರ ಅವರ ಮೇಲೆ ಪ್ರೀತಿನೇ ಇಲ್ವಾ ಗೊತ್ತಿಲ್ಲ. ಯಾಕಂದರೆ ಇದೇ ಚೈತ್ರ ಅವರು ಆ ದೇವರಲ್ಲಿ ನಾನು ಬೇಡ್ಕೊಳ್ತೇನೆ, ನೀವು ಸೋಲ್ಬೇಕು, ನೀವು ಕ್ಯಾಪ್ಟನ್ ಆಗಬಾರ್ದು ಅಂತ ಹೇಳಿದ್ದು ನಾನು ನನ್ನ ಕಣ್ಣಾರೆ ನೋಡಿದ್ದೇನೆ. ಸೊ ನಿಮಗೂ ನೆನಪಿರ್ಬೋದು, ಆ ಟಾಸ್ಕಲ್ಲಿ ಅವರು ದೇವ್ರ ಹತ್ರ ಬೇಡ್ತಾ ಇದ್ರು. ರಜತ್ ಅವರು ಹೊರಗಡೆ ಹೋದ ಕೂಡಲೇ ಅವರು ಅಯ್ಯೋ ಅಮ್ಮ ನೀನು ಇದೆಯಾ, ನಿನ್ನ ಒಂದು ಅಂದರೆ ತುಂಬ ಒಂದು ಮಾತಾಡಿದರು ದೇವ್ರ ಹತ್ರ ಹೇಳಿಬಿಟ್ಟು. ಸೊ ಅದೇ ಚೈತ್ರ ಅವರು ಇವತ್ತು ಹೇಳ್ತಾ ಇದ್ದಾರೆ, ನಾನು ದೇವ್ರ ಹತ್ರ ದೇವ್ರನೇ ಬೇಡಿಲ್ಲ ಅಂತ. ಸೊ ದೇವ್ರ ಹತ್ರ ಬೇಡಿಲ್ಲ ಅಂತ ದೇವರ ಮೇಲೇ ಆಣೆ ಆಗ್ತಾ ಇದ್ದಾರೆ. ಎಷ್ಟು ಒಂದು ನನಗೆ ನಗು ಬಂತು ಅಂದರೆ ಅದು ಹೇಳೋಕ್ಕಾಗಲ್ಲ. ತನಿಷಾ ಅವರು ಬಂದಿದ್ದು ಅಣ್ಣ ತಂಗಿಯನ್ನ ಒಂದು ಮಾಡೋಕ್ಕ ಅಥವಾ ನಾಮಿನೇಷನ್ ಪ್ರಕ್ರಿಯೆಯನ್ನು ಮಾಡೋಕ್ಕ ಅಂತ ನನಗೆ ಸ್ವಲ್ಪ ಕನ್ಫ್ಯೂಷನ್ ಆಯ್ತು. ಯಾಕಂದರೆ ಬಂದ ಕೂಡಲೇ ಅಣ್ಣ ತಂಗಿ ಅಂದರೆ ಮಂಜಣ್ಣ ಮತ್ತು ಮೋಕ್ಷಿತ್ ಅವರನ್ನು ವೋಟ್ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ಸೊ ಬಿಗ್ ಬಾಸ್ ಅವರು ಮೋಕ್ಷಿತಾ ಅವರ ಮೇಲೆ ಮಂಜು ಅವ್ರ ಮೇಲೆ ಯಾಕಿಷ್ಟು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಅವರವರ ಭಾವನೆಗಳನ್ನು ಅವರವರಿಗೆ ಬಿಟ್ಬಿಡಿ ಅಲ್ವಾ. ನೀವು ಯಾಕೆ ಮಧ್ಯದಲ್ಲಿ ಬರ್ತೀರಾ? ಅದೇ ನೀವು ಈ ಥರ ಮಾಡ್ತೀರಾ ವೀಕೆಂಡ್ ಅಂದರೆ ವೀಕ್ ಡೇಸಲ್ಲಿ. ಸುದೀಪ್ ಅವರು ಬಂದು ಹೇಳ್ತಾರೆ ಸಂಬಂಧಗಳನ್ನು ಬೆಳೆಸೋಕೆ ಬಂದಿಲ್ಲ ಅಂತ. ಸೊ ಅದ್ಯಾಕೆ ಹೇಳೋದು, ಇದ್ಯಾಕೆ ಮಾಡೋದು? ರಿಪೀಟ್ ಮಾಡಿದಾಗ ಉಗ್ರ ಮಂಜು ಅವರು ಹುಚ್ಚ ಮಂಜು ಆದರು. ರಿಯಲಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಮೋಕ್ಷಿತಾ ಮತ್ತು ಮಂಜು ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ರು. ಸೊ ವಿಕ್ರಮ್ ಅವ್ರದ್ದು ಚಾನ್ಸು ಎರಡು ಸಾರಿ ನೀರಿಗೆ ಒಂದು ಓಡಾಡಿದ್ದೇನೋ, ಐಶ್ವರ್ಯ ಅವ್ರನ್ನ ಎತ್ತಿದ್ದೇನೋ. ಸೊ ಸೂಪರ್ ಆಗಿತ್ತು ಆ್ಯಕ್ಚುಲಿ. ಸೊ ಇನ್ನೊಂದು ಕ್ಲಾರಿಟಿ, ಇದನ್ನು ನಾನು ಲಾಸ್ಟಿಗೆ ಯಾಕೆ ಹಾಕ್ತಾಯಿದ್ದೀನಿ ಅಂದರೆ ಆ ವಿಡಿಯೋವನ್ನು ಲಾಸ್ಟ್ ತನಕ ನೋಡೋರಿಗೆ ಮಾತ್ರ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು. ಸೊ ನಾನು ತ್ರಿವಿಕ್ರಮ್ ಫ್ಯಾನು, ನಾನು ಭವ್ಯ ಫ್ಯಾನು, ನಾನು ಮೋಕ್ಷಿತಾ ಫ್ಯಾನು, ನಾನು ಮಂಜು ಅವರ ಫ್ಯಾನು ಅಂತ ಹೇಳ್ಬಿಟ್ಟು ಕೆಲವರು ಕಮೆಂಟ್ ಮಾಡ್ತಾಯಿದ್ರು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನನ್ನ ಎಲ್ಲ ಒಂದು ರಿವ್ಯೂಸನ್ನು ನೋಡ್ಕೊಳ್ಳಿ ದಯವಿಟ್ಟು. ನಾನು ಯಾರ ಪರವಾಗಿಯೂ ಮಾತಾಡಿಲ್ಲ. ಆ ದಿವಸದಲ್ಲಿ ಯಾರ್ಯಾರು ಇಷ್ಟ ಆಗಿದ್ದಾರೋ ಅವ್ರ ಬಗ್ಗೆ ಮಾತಾಡಿದ್ದೀನಿ. ಹೌದು, ತ್ರಿವಿಕ್ರಮ್ ಅವರು ಮತ್ತು ಭವ್ಯ ಅವರು ನನಗೆ ತುಂಬ ಇಷ್ಟ ಆಗಿದ್ರು. ಯಾಕಂದರೆ ಅವರು ಆಡ್ತಾ ಇದ್ದಾರೆ ಆ ರೀತಿ. ಸೊ ಒಂದೊಂದು ತಪ್ಪುಗಳು ಅವರು ಮಾಡಿದ್ದಾರೆ, ಆ ತಪ್ಪುಗಳನ್ನು ನಾನು ಸಹ ಎತ್ತಿ ಹಿಡಿದಿದ್ದೇನೆ. ಸೊ ಕೆಲವರ ಬಗ್ಗೆ ನಾನು ಪದೇ ಪದೇ ಮಾತಾಡಿದ್ದೇನೆ, ಯಾಕಂದರೆ ಅವರು ಪದೇ ಪದೇ ಅದೇ ರೀತಿ ತಪ್ಪು ಮಾಡಿದ್ದಾರೆ. ಸೊ ಈ ವಿಡಿಯೋದಲ್ಲಿ ನಾನು ಮೋಕ್ಷಿತ್ ಅವರನ್ನು ಅಂದರೆ ತುಂಬ ಹೊಗಳಿದ್ದೇನೆ, ಯಾಕಂದರೆ ಅವರು ಆಡಿದ್ದಾರೆ ಆ ರೀತಿ. ಸೊ ಅರ್ಥ ಮಾಡ್ಕೊಳ್ಳಿ. ಸೊ ಎಲ್ರಿಗೂ ಟೇಕ್ ಕೇರ್, ಬಾಯ್, ಗುಡ್ ನೈಟ್, ನಾಳೆ ಸಿಗೋ.